ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಒಂದು ಸುಲಭವಾದ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಏನೆಂದರೆ, ಈಗ ನಾವು ಕ್ರೋಶ ಕುಚ್ಚು ಹಾಕ್ತೀವಲ್ವ, ಅದಕ್ಕೆ ನಮಗೆ 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದೆಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಸುಲಭವಾದ ಮೆಥಡು. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಗಂಟಾಗೋದಿಲ್ಲ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿ ಮೆಥಡ್ ಇದೆ ಇದು. ಹೀಗೆ ಏನು ನಿಮಗೆ ಜಾಸ್ತಿ ಏನು ಐಟಮ್ಸ್ ಬೇಡ. ಹೀಗೆ 2 ನಿಮಗೆ ದಾರದ ಬೊಂಬಿದ್ರೆ ಸಾಕು. ಅದರಲ್ಲಿ ನೀವು 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದೆಂದು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಏನು ಗಂಟಿರೋದಿಲ್ಲ, ಏನಿರೋದಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ ಅಂತ. ಈಗ ನಾನು ಹೀಗೆ ನಾವು ಬಟ್ಟೆ ಹೊಲಿಯೋದು ಇರುತ್ತಲ್ವ, ನೂಲು, ಅದರದ್ದು 2 ಹೀಗೆ ಖಾಲಿಯಾಗಿರೋದಿದ್ದರೆ ಸಾಕು ನಮಗೆ. ಅದೊಂದು ತಗೊಳ್ಳಿ. ಹಾಗೆ ಮತ್ತು ನೂಲು ತಗೊಳ್ಳಿ. ನಿಮಗೆ ಯಾವ ಕಲರ್ ನೂಲು ಬೇಕು ಆ ಕಲರ್ ನೂಲನ್ನು ಎತ್ತಿಟ್ಕೊಳ್ಳಿ. ಆ ನೂಲು ತುಂಬಾ ಇದು ಇರುತ್ತೆ, ಗಂಟಾಗುತ್ತೆ. ಹುಷಾರಾಗಿ ಬಿಡಿಸ್ಕೊಳ್ಳಿ. ಒಂದು ಸಲ ನೀಟಾಗಿ ಬಿಡಿಸ್ಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ಈಗ ನಾನು ಅದು ಎತ್ತಿಟ್ಕೊಂಡಾಯಿತು. ಈಗ ಹೇಗೆ ಮಾಡೋದಂತ ಹೇಳ್ತೇನೆ ಬನ್ನಿ. ನೋಡಿ, ಹೀಗೆ ಒಂದೇಳಿ ನೂಲನ್ನ ಓಪನ್ ಮಾಡ್ಕೊಳ್ಳೋಣ ಇವಾಗ ನಂತರ ಹೀಗೆ ಓಪನ್ ಮಾಡಿದ ಮೇಲೆ ಹೀಗೆ 2 ಫೋಲ್ಡ್ ಮಾಡಿ. ಹೀಗೆ 2 ಫೋಲ್ಡ್ ಮಾಡಿ ನೀಟಾಗಿ, ತುಂಬ ಉದ್ದನೂ ಬೇಡ, ಇಷ್ಟಿದ್ದರೆ ಸಾಕು. ಮತ್ತು ಅಲ್ಲಿಂದ ಮತ್ತೆ ಟರ್ನ್ ಮಾಡಿ. ಹೀಗೆ 3 ನೂಲು ಬರಬೇಕು. 1 2 3 3 ಬಂದರೆ ಸಾಕು. ಇಷ್ಟು ಉದ್ದ ಸಾಕು. ಹೀಗೆ ಸ್ವಲ್ಪ ಹಿಂಗೆ ಮಾಡಿ, ಓಪನ್ ಆಗಬಾರ್ದು. ಈಗ ಇದನ್ನು ನಾವು ನೂಲಿಂದ ಇದಕ್ಕೆ ಸುತ್ಕೊಳ್ಳೋಣ. ಹೀಗೆ ನಿಧಾನವಾಗಿ ಇಟ್ಕೊಂಡು ಇದನ್ನು ನಾವು ಸುತ್ಕೊಳ್ಳೋಣ ನೀಟಾಗಿ. ನೋಡಿ, ಹೀಗೆ ಪೂರ್ತಿ ಸುತ್ಕೋಬಾರ್ದು, ಸ್ವಲ್ಪ ನೋಡಿ ಹೀಗೆ ಬಿಡಬೇಕು, ಇಷ್ಟು ಇರಬೇಕು. ಈಗ ಅದನ್ನೇ ನಾವು ಈಗ ಅದು ಇದೆಯಲ್ವ, ಇದ್ರ ಮಧ್ಯದಿಂದ ನಾವು ಒಂದು ನೂಲಿದೆಯಲ್ಲ, ಒಂದೆಳೆ, ಆ ನೂಲನ್ನ ಎಳ್ಕೊಳ್ಳೋಣ. ಹೀಗೆ ನೀಟಾಗಿ ಎಳ್ಕೊಳ್ಳಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಎಳ್ಕೊಳ್ಳಿ. ಹುಷಾರಾಗಿ ಎಳ್ಕೊಳ್ಳಿ. ಇದು ತುಂಬಾ ನೂಲು ಗಂಟಾಗುತ್ತೆ. ಹುಷಾರಾಗಿ ಎಳ್ಕೊಂಡು ನೋಡಿ, ಇವಾಗ ನಮಗೆ 3 ಎಳೆ ನೂಲು ಸಿಕ್ಕಿದೆ. ಈಗ ಹಾಗೆಯೇ ನಾವು ಹೀಗೆ ಮಾಡ್ತಾ ಇದನ್ನು ಸುತ್ಕೊಂಡು ಹೋಗೋಣ. ಹಾಗೆ ಸುತ್ತಿ ಮತ್ತು ಹಾಗೆ ಪುನಃ ಕೊನೆಗೆ ಸ್ವಲ್ಪ ಉಳಿದಿರುತ್ತಲ್ವ, ಅದ್ರ ಮಧ್ಯದಿಂದ ಮತ್ತೆ ನೂಲನ್ನು ಆಚೆ ತೆಗಿಬೇಕು. ನೋಡಿ, ಹೀಗೆ ಮತ್ತೆ ಅದರಿಂದ ನೂಲು ಎಳ್ಕೋಬೇಕು. ಏನಿಲ್ಲ, ನೀವು ಹೀಗೇ ಮಾಡ್ತಾ ಹೋಗಬೇಕು. ತುಂಬ ಈಸಿ ಮತ್ತು ಸುಲಭ ಮೆಥಡು. ನಿಮಗೆ ತುಂಬ ಐಟಮ್ಸ್ ಬೇಕಂತಿಲ್ಲ, ಏನೂ ಇಲ್ಲ. ನಿಧಾನವಾಗಿ ಸುತ್ಕೊಳ್ಳಿ. ತುಂಬ ಟೈಮು ಹತ್ತೋದಿಲ್ಲ ನಿಮಗೆ. 1 ನಿಮಿಷದಲ್ಲಿ ಇದನ್ನು ಮುಗಿಸ್ಕೋಬೋದು ನಾವು. ಕ್ರೋಶ ಕುಚ್ಚಿಗೆ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ವಾದ ಮೆಥಡು. ಹೇಗೆ ನೂಲು ಸುತ್ಕೊಳ್ಳೋದಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನಿಮಗೆ ಒಳ್ಳೆ ಮೆಥಡ್ ಹೇಳ್ತಾ ಇದ್ದೀನಿ. ಹೇಳಿರೋ ಮೆಥಡ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಮತ್ತೆ ಹಾಗೆಯೇ ಓಪನ್ ಮಾಡಿಕೊಂಡು ಅದರ ಮಧ್ಯದಿಂದ ಹೇಳಿಲ್ವಾ, ಅದು ನೂಲು ಸ್ವಲ್ಪ ಗಂಟಾಗುತ್ತೆ ಅಂತ, ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, ಹೀಗೇ ಮತ್ತೆ ಎಳ್ಕೊಂಡು ಮತ್ತೆ ಸುತ್ಕೊಳ್ಳೋದು. ಇಷ್ಟೇ, ತುಂಬ ಕಷ್ಟ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ದು ಮಾಡಿಕೊಂಡು ಎತ್ತಿಟ್ಕೊಂಡು ಎತ್ತಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಕ್ರೋಶ ಕುಚ್ಚು ಹಾಕೋದಕ್ಕೆ ಬರುತ್ತೆ. ನೋಡಿ, ನಮಗೆ ಈಗ ಇದರಲ್ಲಿ 3 ಎಳೆ ದಾರ ಸಿಗುತ್ತೆ. ಈ ಥರ ಇನ್ನೊಂದು ಮಾಡ್ಕೊಂಡ್ರೆ ಅದರಲ್ಲಿ 3 ಎಳೆ ದಾರ ಸಿಗುತ್ತೆ. ನಾವು ಒಟ್ಟಿಗೆ 2 ಹೀಗೆ ನೋಡಿ, ಈಗ 2 ಸುತ್ಕೊಂಡಿದ್ದೇನೆ, 3 ಎಳೆದು. ಈಗ 2 ಸೇರಿ ನಾವು
ಹೀಗೆ ಒಂದು ಗಂಟು ಹಾಕ್ಕೊಂಡ್ರೆ ಈಗ 6 ಎಳೆ ನೂಲಾಗುತ್ತೆ ನಮಗೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಈಸಿಯಾಗಿದೆ, ತುಂಬ ಈಸಿ ಮೆಥಡು ನೋಡಿ. ಈ ಥರ ಈಗ 2 ಸೇರಿಸ್ಕೊಂಡು ಒಂದು ಗಂಟು ಹಾಕ್ಕೊಳ್ಳಿ. ಈಗ ನಮಗೆ 6 ಎಳೆ ನೂಲನ್ನು ರೆಡಿ ಆಯಿತು. ಈಗ ನಾವು ಕ್ರೋಶೆ ಕುಚ್ಚು ಹಾಕೋದಕ್ಕೆ ನೂಲು ರೆಡಿ ನೋಡಿ. ಎಷ್ಟು ಸುಲಭವಾಗಿ ಮಾಡ್ಬೋದು. ನಾನು ಮಾಡಿರೋ ಇದು ನಿಮಗೆ ಇಷ್ಟವಾದರೆ ಲೈಕ್